ಕೊಕ್ಕೋ ಕೋಲಾ ಬಾಟ್ಲಿದ್ದು ಬಾಯಿ ಕಟ್ ಮಾಡಿ ಈ ತರ ಸಣ್ಣ ಸಣ್ಣದಾಗಿ ಇಷ್ಟು ಕಟ್ ಮಾಡಿದ ನೋಡಿ. ಇದು ಒಳಗೆ ಹೋಗ್ಲಿಕ್ಕೆ ಕಷ್ಟ ಆಗೋದು, ಮೀನು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನದಿಯ ಪಕ್ಕದಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ. ಸೊ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಳೆನೂ ಬರ್ತಾ ಇದೆ. ಹಾಗಾಗಿ ಇದು ಕ್ರ್ಯಾಬ್ ಹಂಟಿಂಗ್ ಮಾಡುವ ಅಂತ ಒಂದು ಪ್ಲಾನಲ್ಲಿ ಇದ್ದೇವೆ. ಅದೇ ರೀತಿ ಕುಕಿಂಗ್ ಕೂಡ ಮಾಡ್ತೇವೆ. ಸೊ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಬನ್ನಿ ಮುಂದುವರ್ಸೋಣ. Piove. Parli nodendi. Va. Dai guarda. Adiganda. Iya. Patah apa ya? Udah. ಇದು ಕೊಡು, ಕಲ್ಲು ಕೊಡಿ. ಯಾವುದು ಕಲ್ಲು? ಈಗ ಓಕೆ ಅಲ್ಲ? ಹಾಂ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕಂತ ಹೇಳಿದರೆ ಇವತ್ತು ನೀವು ಗಮನಿಸ್ಬೋದು, ಇವತ್ತು ಮಳೆ ಬರ್ತಾ ಇದೆ. ಹಾಗಾಗಿ ಈ ಕ್ಯಾಂಪಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತು ತುಂಬ ಸಖತ್ತಾಗಿರುತ್ತೆ. ನೀವು ಗಮನಿಸ್ಬೋದು, ರೈನ್ ಕವರ್ ಹಾಕಿದ್ದೀನಿ, ಬಟ್ ತುಂಬ ಸೆಕೆ ಸ್ನೇಹಿತರೆ. ಒಳಗೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ತುಂಬ ಮಳೆ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಕೋಲ್ಡ್ ಇರುತ್ತೆ. ಸೊ ನೋಡೋಣ, ಇವತ್ತು ಕುಕ್ಕಿಂಗೆಲ್ಲ ಮಾಡೋಣ. ಆದರೆ ಸ್ವಲ್ಪ ಏಡಿ ಹಿಡಿಯೋದು ಅಂದರೆ ಕ್ರ್ಯಾಬ್ ಹಂಟಿಂಗ್ ಕೂಡ ಮಾಡುವ ಪ್ಲ್ಯಾನಲ್ಲಿ ಇದ್ದೇವೆ. ನೋಡುವ ಹೇಗೆಲ್ಲ ಆಗುತ್ತೆ ಅಂತೇಳಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಈ ಜಿಡಿ ಮಳೆ ಬರ್ತಾ ಇದೆ ಸಣ್ಣಗೆ ಒಂದೇ ಲೆವೆಲಲ್ಲಿ. ಸೊ ಈ ಟೈಮಲ್ಲಿ ಸ್ವಲ್ಪ ಈಜಾಡಿದರೆ ಸಖತ್ತಾಗಿರೋದು ಎಕ್ಸ್ಪೀರಿಯನ್ಸು. ಬನ್ನಿ ಸ್ನೇಹಿತರೆ, ಟ್ರೈ ಮಾಡೋಣ. ಒಂದು ಈಜು ಹೊಡ್ಕೊಂಬರೋಣ ಬನ್ನಿ. ಹೇಳ್ಕೊಂಡು ಹೋಗುವ, ಎಂತಾದ್ರೂ ಹೇಳ್ಕೊಂಡು ಬಾ. ಇದೊಂದು ಭಂಗ ಆಗ್ತದೆ ಮರ ಹಾರಲಿಕ್ಕೆ. ವಿಷಯ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಇಷ್ಟು ಮಳೆ ಬಂದರೂ ಕೂಡ ನೀರು ಬಿಸಿ ಇರುತ್ತೆ. ಯಾಕಂದರೆ ಅದು ಆಲ್ರೆಡಿ ತುಂಬ ಬಿಸಿಲಿತ್ತಲ್ವಾ, ನೀರು ಬಿಸಿ ಇರುತ್ತೆ ಎಷ್ಟೇ ಮಳೆ ಬಂದರೂ ಕೂಡ. ಬನ್ನಿ ತೋರಿಸ್ತೀನಿ.
ನಾವಿಬ್ರು ಬೇಗ ಬಂದ್ವಿ. ಇಬ್ರು ನಮ್ಮ ಟೀಮ್ ಮೆಂಬರ್ಸ್ ಇಬ್ರು ಇನ್ನೂ ಬರೋರಿದ್ದಾರೆ. ಕುಕ್ಕಿಂಗ್ ಐಟಮ್ಸ್ ಅಲ್ಲಿ ತರ್ತಾರೆ ಅವರು. ಮತ್ತೆ ನಮ್ಮ ಕುಕಿಂಗ್ ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ನಾವು ಸ್ವಲ್ಪ ಅಡ್ವೆಂಚರಸ್ ಮಾಡೋಣ ಅಂತೇಳಿ ಬನ್ನಿ. ಇದು ನೀರು ಜಾಸ್ತಿ ಆಗಿದೆ, ಮೊನ್ನೆ ಇರಲಿಲ್ಲ ನೀರು. ಇದ್ದಿದೆ ಇದ್ದಾ? ಹಾಂ ಅಲ್ವಾ? ಬೆಳ್ಕೊಂಡ್ರೆ ಇಷ್ಟಲ್ಲ, ಎಷ್ಟು ಬಿಸಿ ಉಂಟಲ್ಲ ನೀರು. ಅಲ್ಲ ಇನ್ನೂ ಜೋರು ಬರಬೇಕಲ್ಲ, ಆಗ ಸಖತ್ತಾಗ್ತದೆ. ಈ ಪೋರ್ಷನ್ ತುಂಬಾ ಡೀಪ್ ಉಂಟು ಅಲ್ಲ? ಹಾಂ, ತುಂಬ ಡೀಪ್ ಇಲ್ಲ, ಅಷ್ಟು ಒಂದು 2 ಜನ. ಆ ಕಡೆ ಜಾಸ್ತಿ ಡೀಪ್ ಉಂಟು. ಹೌದು, ಆ ಕಡೆ ಡೀಪ್ ಉಂಟು. ಇಷ್ಟು ಡೀಪ್ ಉಂಟು ಇಲ್ಲಿ. ಅಷ್ಟು ಡೀಪ್ ಇರ್ತದೆ, ಅದೇ ಆಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಕಲ್ಲುಂಟು ಇದು ಕಲ್ಲ. ಸ್ನೇಹಿತರೆ, ಹೆಚ್ಚಿನವರಿಗೆ ನಿಮ್ಗೆ ಗೊತ್ತಿರ್ಬೋದು ಈ ವಾಟರ್ ಜೆಟ್ ಇಂಜೆಕ್ಷನ್ ಅಂತ ಇದೆ. ಅದರಿಂದ ಈ ಮೆಟಲ್ ಅನ್ನೇ ಕಟ್ ಮಾಡ್ತಾರಂತೆ. ಹಾಗೆ ನಿಮ್ಗೆ ಗೊತ್ತು ನೀರಿಗೆ ಎಷ್ಟು ಪವರ್ ಇದೆ ಅಂದ್ರೆ ನೋಡಿ ಇಲ್ಲಿ ಯಾವ ತರ ಶೇಪ್ ಮಾಡಿದೆ ಅಂತ. ಒಳ್ಳೆ ಗುಹೆ ತರ ಇದೆ ನೋಡಿ ಸ್ನೇಹಿತರೆ. ಈಗ ಗಮನಿಸ್ಬೋದು, ಹತ್ರದಲ್ಲಿ ತೋರಿಸ್ತೇನೆ ಬಾ. ನೋಡಿಲಿ, ವರ್ಷಾನುಗಟ್ಲೆ ನೀರು ಹರಿದು 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 ನೋಡಿಲಿ ಗುಹೆ ತರ ಆಗಿದೆ ನೋಡಿ. ಗಮನಿಸಿದ್ರೆಲ್ಲ ಗೊತ್ತಿಲ್ಲ ನೋಡಿ, ಇಲ್ಲಿಂದ ಹೋಗಿ ನೋಡಿ ಇಲ್ಲಿ ನೋಡಿ, ಗಮನಿಸಿದ್ರಾ? ಇಲ್ಲಿ ನೋಡಿ, ಗಮನಿಸಿದ್ರಾ? ಇಲ್ಲಿ ಥ್ರೂ ಇದೆ ನೋಡಿ, ಇದು ಕಲ್ಲು ಥ್ರೂ ಇದೆ. ಈ ಕಡೆಯಿಂದ ಈ ಕಡೆ ಬರುತ್ತೆ ನೋಡಿ. ಇಲ್ಲಿ ನೋಡಿದ್ರಾ, ಥರ ಥ್ರೂ ಇದೆ ನೋಡಿ. ಈಗ ಹಿಂದಿನ ಕಾಲದಲ್ಲಿ ಕಲ್ಲು ಕಡಿಲಿಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಥರ ಇದೆ ನೋಡಿ ಶೇಪ್. ನೋಡಿದ್ರಾ? ಇದು ಯಾರೋ ಕಲ್ಲಿಗೆ ಮಸಾಲ ಆಗೋದಕ್ಕೇನು ಮಾಡಿದಾರೆ ಅಂತ ತಿಳ್ಕೊಬೇಡಿ. ಇದು ನ್ಯಾಚುರಲ್ ಆಗಿ ಆಗಿದ್ದು. ಇದ್ರ ನೋಡಿ ಎಷ್ಟು ಆಳ ಇದೆ ಅಂತ ನೋಡಿ. ಕಂಪಾಸ್ ಯೂಸ್ ಮಾಡಿ ಸರ್ಕಾರ ಹೇಳ್ದ ಥರನೇ ಉಂಟು, ನೋಡಿದ್ರಾ? ಬನ್ನಿ ಹೋಗುವ. ತಲೆದು ನೀರನ್ನ ಇದು ಮಾಡ್ಕೊ. ಪ್ರತಿ ಟೈಮ್ ಹಲೋ ಲೈಟಲ್ಲಾಗೆ
ನೀರುಳ್ಳಿ 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 ಮಸಾಲೆ ಬರುತ್ತೆ ಅವರ ये बता ना मैं 12 गुड भाई भैया ಓದಿತ್ತನ ನದೀತ ತೆಂಕಲು ಖಾರ ತೂದು ಅವು ಹೈಟ್ ಜಾಸ್ತಿ ಖಾರ ಹೈಟ್ ಅವಿ ಬಾಬಾ ತೂದು ಪಾಡುಗಂತ ಮುಂಚಿದ ಬಿಡಿಂಡ ಉಪ್ಪು 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 ಮಾಡೋದು ಮತ್ತೆ ತಿರ್ಗದ ಫುಲ್ ಬಾಟ್ಲಿ ಉಂಡು ಉಪ್ಪು ಉಪ್ಪು ಉಂಡು ತನ್ನದೇ ಬಿಡ್ಚು It is known as small party. It is known as small party in the river. English is that. ಸ್ನೇಹಿತರೆ ಇಲ್ಲಿ ನೋಡಿ ಇದೊಂದು ಮೀನು ಹಿಡಿಯುವಂಥ ಒಂದು ಟ್ರಿಕ್ಸ್ ಆಯಿತಾ ಏನಂದರೆ ಇಲ್ಲಿ ಗಮನಿಸ್ಬೋದು ನೋಡಿ ಇದನ್ನು ಒಂದು ಸಪ್ರೇಟ್ ಒಂದು ಕೊಕ್ಕೋ ಕೋಲಾದ ಬಾಟ್ಲಿದ್ದು ಬಾಯಿ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಇಷ್ಟು ಕಟ್ ಮಾಡಿದ ನೋಡಿ ಇದು ಒಳಗೆ ಹೋಗ್ಲಿಕ್ಕೆ ಕಷ್ಟ ಆಗೋದು ಮೀನು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಮತ್ತು ಈ ಕಡೆಯಿಂದ ಏನಾದರೂ ಒಂದು ಮೀನಿದ್ದು ವೇಸ್ಟೇಜ್ ಏನಾದರೂ ಹಾಕಿ ಇಲ್ಲಿ ಕಟ್ತಾರೆ ಇಲ್ಲಿಗೆ ಸರಿನಾ ಇಲ್ಲಿಂದ ಏನಾದರೂ ಮೀನು ಗೀನು ಏನಾದರೂ ಒಳಗೆ ಹೋದರೆ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ ಗಮನಿಸ್ಬೋದು ಇದೊಂದು ವಾಟರ್ ಕ್ಯಾನ್ ಸರಿನಾ ಇದನ್ನ ಏನು ಮಾಡ್ಬೇಕಂದ್ರೆ ನೋಡಿ ಈ ಥರ ನೀರಲ್ಲಿ ಈಗ ಇದು ತೇಳ್ತಾ ಉಂಟು ಇದಕ್ಕೆ ಹೇಗೆ ಇದು ಮಾಡೋದು ತೋರಿಸ್ತೀನಿ ತಡಿ ಈ ಥರ ಹಾಕಬೇಕು ಈ ಥರ ಬಿಟ್ಟು ಇಲ್ಲಿ ಅದಕ್ಕಾದ್ರೂ ಕಟ್ ಹಾಕ್ಬೇಕು ಇಲ್ಲಿ ಈ ಥರ ಬಿಟ್ಬಿಟ್ರೆ ಆಯ್ತು ನೋಡಿ ಮೀನುಗಳಲ್ಲಿ ಬಿದ್ದೇವೆ ಸಿಂಪಲ್ ಟೆಕ್ನಿಕ್ಕು ಬಟ್ ಎಫೆಕ್ಟಿವ್ ಆಗಿರುತ್ತೆ ತುಂಬ ಅನಿಸ್ಬೋದು ನೋಡಿ ಆರಾಮಾಗಿ ಇಲ್ಲಿಂದ ಇವುಗಳ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡಿ ಇದು ಬಾಯಿ ಮೇಲೆ ಇರಬೇಕು ಮೀನು ಹೋಗ್ಲಿಕ್ಕೆ ನೋಡಿ ಅಡ್ಡ ಆಗಿರಬೇಕು ಬಾಯಿ ಅದರದ್ದು ಸಕ್ಸಸ್ ಆಗುತ್ತೆ ಕುಡಿಲಿಕ್ಕೆ ನೀರು ತೆಗಿತಾ ಇದ್ವಿ ನೀರು ಹರಿತಾ ಉಂಟು ಹಾಗಾಗಿ ಇದು ಫ್ರೆಶ್ ಇರುತ್ತೆ ಇಲ್ಲಿ ನೀರು ಹರಿತಾ ಉಂಟಲ್ಲ ಹಾಗಾಗಿ ಇಲ್ಲಿ ಫ್ರೆಶ್ ಇರುತ್ತೆ ನೀರು ಯಾವತ್ತು ಹಿಂಗೆ ತಗೋಬೇಕು ಓಕೆ ನೋಡಿ ಬನ್ನಿ ಹೇಗಾಗಿದೆ ಟೇಸ್ಟ್ ಸಕ್ಕತ್ತಾಗಿದೆ ರೋಸ್ಟ್ ಆಗಿ ಚೆನ್ನಾಗಿದೆಯಲ್ಲ ಖಾರ ಖಾರ ಖಾರಲ್ಲ ಮೀಡಿಯಂ ಓಕೆ ಎಂಜಾಯ್ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ಟೈಮ್